ಪರಮೇಶ್ವರ್ ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ದೆಹಲಿಗೆ ಹೋಗ್ತಾ ಇರೋದ್ರಿಂದ ನಾನಾ ರೀತಿಯಾದಂಥ ಚರ್ಚೆಗಳಿದೆ. ಯಾಕೆ ಹೋಗ್ತಾ ಇರ್ಬೋದು, ಏನು ಕಾರಣಗಳಿರ್ಬೋದು, ಏನು ಮಾತಾಡ್ಕೊಂಡು ಬರ್ಬೋದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಏನು ಉದ್ದೇಶ ಇರಬಹುದು ಅನ್ನುವಂಥದ್ದು. ನೋಡಿ, ಶೋಷಿತರ ರ್ಯಾಲಿಗೆ ಅನುಮತಿಯನ್ನು ಕೋರಿಕೆ ಮಾಡುವಂಥ ಸಾಧ್ಯತೆ ಇದೆ. ನಾಯಕತ್ವಕ್ಕೆ ಹಕ್ಕು ಮಂಡಿಸುವಂಥ ಸಾಧ್ಯತೆ ಇದೆ. ರಾಜಣ್ಣ ರೆಬಲ್ ಆದಂಗೆನೆ ಪರಮೇಶ್ವರ್ ಅವರು ತಮ್ಮ ಹಾದಿಯಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡ್ಬೋದು ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ನಾಯಕತ್ವ ಮತ್ತು ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಶೋಷಿತರ ಸಮಾವೇಶದ ಬಗ್ಗೆ ಸಿಎಂ ಸಿದ್ದು ಹಾಗೆ ಡಿಕೆಶಿ ಬಣಗಳ ನಡುವೆ ಜಟಾಪಟಿ ನಡೀತಾ ಇದೆ. ದಲಿತ ಸಮಾವೇಶವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಆಗಿತ್ತು. ಆದರೆ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಅಡ್ಗಾಲ್ ಹಾಕಿದ್ರು ಅನ್ನೋದು ಇವರೆಲ್ಲರ ಕೋಪಕ್ಕೂ ಕೂಡ ಕಾರಣವಾಗಿತ್ತು. ಅದನ್ನ ಬಿಡಬಾರ್ದು, ಮಾಡಿಯೇ ತೀರಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಅದರ ಹೆಸರು ಬದಲಾಗಿದೆ. ದಲಿತ ಸಮುದಾಯದ ಸಮಾವೇಶ, ಹಿಂದುಳಿದ ವರ್ಗಗಳ ಸಮಾವೇಶ ಅನ್ನೋದು ಬೇಡ ಅಂತ ಮೊದಲಿಗೆ ತಗಾದೆ ಆಗಿದ್ದು, ಬೇಡ ಬಿಡಿ ಶೋಷಿತರ ರ್ಯಾಲಿ ಅಂತ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಹೈಕಮಾಂಡ್ ಮುಂದೆ ಹೋಗಿ ಇದ್ರದ್ದು ಸಾಧಕ ಬಾಧಕ, ಶೋಷಿತರ ರ್ಯಾಲಿ ಮಾಡಿದ್ರೆ ನಮಗೆ ಹೆಂಗ್ ಲಾಭ ಆಗತ್ತೆ, ಮಾಡದೇ ಇದ್ರೆ ನಮಗೆ ಹೆಂಗ್ ಮೈನಸ್ ಆಗತ್ತೆ. ಈಗ ಬಿಜೆಪಿಗೆ ಜೆಡಿಎಸ್ಗೆ ರಾಜ್ಯದಲ್ಲಿರುವಂತಹ ಪ್ರಬಲ ಸಮುದಾಯದ ಮತಗಳು ಬಿದ್ದೇ ಬೀಳತ್ತೆ. ಅದು ಲಿಂಗಾಯತ ಆಗಿರ್ಬೋದು, ಬ್ರಾಹ್ಮಣ ಆಗಿರ್ಬೋದು, ಒಕ್ಕಲಿಗ ಆಗಿರ್ಬೋದು. ಆದರೆ ಹಿಂದುಳಿದ ವರ್ಗಗಳ ಮತ ನಮಗೆ ಬೀಳಬೇಕು ಅಂತ ಅಂದ್ರೆ ನಾವು ಅವರಿಗೆ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಬೇಕು. ಸೊ ಅದಕ್ಕೇನು ಮಾಡಬೇಕು, ಅವ್ರ ಪರವಾದಂಥ ಚಿಂತನೆಗಳು, ಅವರ ಪರವಾದಂಥ ಯೋಜನೆಗಳು ಜೊತೆಗೆ ಈ ಥರದ ಸಮಾವೇಶ ರ್ಯಾಲಿಗಳನ್ನು ಮಾಡೋದ್ರಿಂದ ಆ ಮತಗಳು ನಮಗೆ 100% ಕನ್ಫರ್ಮ್ ಆಗಿ ಬರುತ್ತೆ ಅನ್ನೋದನ್ನ ನಾವು ಖಾತ್ರಿ ಪಡಿಸ್ಕೊಳ್ಬೇಕು. ಅವ್ರಿಗೂ ಒಂದು ವಿಶ್ವಾಸ, ಭರವಸೆ ನಮ್ಮ ಮೇಲೆ ಮೂಡೋ ಥರ ಆಗಬೇಕು ಅನ್ನೋದೊಂದು ಪ್ಲಾನು. ಸೊ ಇದನ್ನೇ ಹೈಕಮಾಂಡ್ ನಾಯಕರಿಗೆ ಇಲ್ಲ ಹಿಂಗಿದೆ ಮಾಡೋಣ ಅಂತ ಎಲ್ಲ ಹೇಳಿ ಒಂದು ಒಪ್ಪಿಗೆ ತೆಗೆದುಕೊಂಡು ಬರಬೇಕು ಅಂತ ಒಂದು ಪ್ಲಾನು. ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ನೀವೇ ತಾನೇ ಮಾಡ್ತೀವಿ ಅಂತ ಹೇಳಿದ್ದು, ಲೋಕಸಭಾ ಚುನಾವಣಾ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿ ಈಗ ಅಂತ ಹೇಳೋದು. ಡಿ ಕೆ ಶಿವಕುಮಾರ್ ಅವರು ಮುಂದುವರೆದ್ರೆ ಏನಾಗತ್ತೆ, ಬದಲಾವಣೆ ಆದರೆ ಏನಾಗತ್ತೆ, ಎರಡೆರಡು ಖಾತೆ ನಿಭಾಯಿಸ್ತಾ ಇರೋದ್ರಿಂದ, ಎರಡೆರಡು ಜವಾಬ್ದಾರಿಯುತ ಹುದ್ದೆ ನಿಭಾಯಿಸ್ತಾ ಇರೋದ್ರಿಂದ ಅದು ಬೇರೆ ಥರದೊಂದು ಮೆಸೇಜ್ ಪಾಸ್ ಆಗುತ್ತೆ. ನಮ್ಗಳಿಗೂ ಕೂಡ ಅವಕಾಶ ಬೇಕು ಅಂತ ಕೇಳ್ಕೊಂಡು ಬರೋದು. ಜೊತೆಗೆ ಸಿಎಂ ಬದಲಾವಣೆ ಬೇಡ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಒಂದೇ ಆಗಿದ್ದೀವಿ, ಸಿದ್ದರಾಮಯ್ಯನವರು ಇದ್ರೆ ವರ್ಚಸ್ಸು ಹೆಚ್ಚಾಗತ್ತೆ, ಮುಂಬರುವಂಥ ಚುನಾವಣೆಗಳಿಗೂ ಕೂಡ ಅದು ಸಹಕಾರಿ ಆಗತ್ತೆ ಅಂತ ಇದಿಷ್ಟು ವಿಚಾರವನ್ನ ಇಟ್ಕೊಂಡು ದೆಹಲಿಗೆ ಹೋಗ್ತಾ ಇದ್ದಾರೆ ಗೃಹ ಸಚಿವರು. ಏನ್ ಮಾತಾಡ್ಕೊಂಡು ಬರ್ತಾರೆ, ಬರುವಾಗ ಏನ್ ಸಂದೇಶ ತರ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಮುಂದಿನ ಸುದ್ದಿ ಮತ್ತೊಂದು ಏನಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, 2028ನೇ ಮುಂಬರುವ ಚುನಾವಣೆಯಲ್ಲೂ ಕೂಡ ನಮ್ಮ ನಾಯಕರು ಸಿದ್ದರಾಮಯ್ಯನವರು, ಅಹಿಂದ ನಾಯಕನೇ ನೆಕ್ಸ್ಟ್ ಸಿಎಂ ಕೂಡ, ಅಂದ್ರೆ ನೆಕ್ಸ್ಟ್ ನಾಯಕ ಅಂತ ಹೇಳೋದ್ರ ಮೂಲಕ ಮತ್ತಷ್ಟು ಕುತೂಹಲ ಕೆರಳಿಸಿದೆ ಈ ಒಂದು ಅವರ ಹೇಳಿಕೆ. ಈಗ ರಾಜ್ಯಾಧ್ಯಕ್ಷ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿರಬಹುದು, ಏನೀಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನು ಸಮರ ಸಾರಿದ್ದಾರಲ್ಲ, ಈಗ ನೆಕ್ಸ್ಟ್ ಲೆವೆಲ್ ತಲುಪಿದೆ. ಏನಪ್ಪಾ ಅಂತಂದ್ರೆ, ಏನು ಸತೀಶ್ ಜಾರಕಿಹೊಳಿ ಅವರು ಮುಂದಿನ 2028ರ ವಿಧಾನಸಭೆ ಚುನಾವಣೆಯನ್ನ ನಾವು ಸಿಎಂ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಮುಂದೆ ಸಾಗ್ತೀವಿ ಅಂತ ಹೇಳೋದರ ಮೂಲಕ ಈ ಒಂದು ಗೇಮ್ಗೆ, ಅಂದ್ರೆ ಈಗೇನು ರಾಜಕೀಯ ಬಣಬಡಿದಾಟಕ್ಕೆ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಈಗ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಈಗಂದ್ರೆ ಡಿಸಿಎಂ ಚೇಂಜ್ ಬೇಡ, ನಮಗೆ ಅಧ್ಯಕ್ಷ ಚೇಂಜ್ ಬೇಡ, ಮುಂದಿನ 2028ರ ಚುನಾವಣೆಯಲ್ಲಿ ನಾವು ಸಿದ್ದರಾಮಯ್ಯನವರನ್ನ ನಾವು ಮುಂದಿಟ್ಟುಕೊಂಡು ನಾವು ಚುನಾವಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ.